ಹಲೋ ವಿದ್ಯಾರ್ಥಿಗಳೇ, ಎಜುಕೇರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಈಗ ಯಾರೆಲ್ಲ KCET ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದು ಏನಪ್ಪ ಅಂದ್ರೆ, ಇವತ್ತು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು ವತಿಯಿಂದ ನಿಮಗೊಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಈಗ ಭಾಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಯಾವಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಡೇಟ್ ಬಿಡ್ತಾರೆ, ಯಾವ ಒಂದು ಡೇಟಿಗೆ ನಾವು ಅಪ್ಲೋಡ್ ಮಾಡ್ಬೋದು ಅಂತ ಭಾಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಇವತ್ತು ಬಿಟ್ಟಿದ್ದಾರೆ ನೋಟಿಫಿಕೇಷನ್. ಈ ಒಂದು ನೋಟಿಫಿಕೇಷನ್ ಏನೆಲ್ಲಿ ಬಿಟ್ಟಿದ್ದಾರೆ ಅಂದರೆ, ಯಾವ ರೀತಿ ನೀವು ಡಾಕ್ಯುಮೆಂಟ್ಸ್ ಆನ್ಲೈನ್ ವೆರಿಫಿಕೇಷನ್ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಮತ್ತು ಯಾವ ರೀತಿ ಮಾಡಬೇಕು, ಯಾವ ಒಂದು ಡೇಟಿಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಲಾಸ್ಟ್ ಡೇಟ್ ಯಾವಾಗ, ನಿಮ್ಮ ಹಾಲ್ ಟಿಕೆಟ್ ಡೇಟು ಒಂದು ಮೆನ್ಷನ್ ಮಾಡಿದ್ದಾರೆ ಮತ್ತು ಎಕ್ಸಾಮ್ ಡೇಟು ಮೆನ್ಷನ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಅವರಿಗೆ ಈ ವಿಡಿಯೋ ನೋಡಿ ಅವರಿಗೆ ಹೆಲ್ಪ್ ಆಗಲಿ. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಮೊದಲನಿಗೆ ಡಾಕ್ಯುಮೆಂಟ್ಸ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಂತ ನೋಡೋಣ. ಈಗ ಮೊದಲಿಗೆ ಅಗ್ರಿಕಲ್ಚರ್ ಕೋಟಾ ಸರ್ಟಿಫಿಕೇಟ್ ID ನಂಬರ್ ಅಂತ ನೀವೇನು ಮೊದಲಿಗೆ ನಿಮಗೆ ಕಾಲೇಜಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಯಾವ ರೀತಿ ನೀವು ಅಗ್ರಿಕಲ್ಚರ್ ಕೋಟಾ ID ನಂಬರ್ ಅಪ್ಲೈ ಮಾಡಬೇಕು, ಯಾವ ರೀತಿ ಮಾಡ್ಬೇಕಂತ ಎಲ್ಲರೂ ಮಾಡಿರ್ತೀರಿ. ಇನ್ನೂ ಯಾರೆಲ್ಲ ಮಾಡಿಲ್ಲ ಈಗ ಮಾಡ್ಕೊರಿ. ಅದ್ರ ಏನಾದರೂ ಮಾಡಿಕೊಂಡು ನಂತರ ನಿಮ್ಮ ID ನಂಬರ್ ಏನಿದೆಯಲ್ಲ ಅದನ್ನು ಮಾತ್ರ ಅಪ್ಲೋಡ್ ಮಾಡಿದರೂ ನಡೆಯುತ್ತೆ. ನಿಮಗೆ ಸರ್ಟಿಫಿಕೇಟ್ ಇನ್ನೂ ಬಂದಿಲ್ಲ ಅಂದ್ರೆ ಬರೀ ID ನಂಬರ್ ಹಾಕಿ ನೀವು ಅಪ್ಲೋಡ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಮತ್ತು ವಂಶಾವಳಿಯ ಪತ್ರ ಇರುತ್ತೆ, ವಂಶಾವಳಿ ಸರ್ಟಿಫಿಕೇಟ್ ಯಾರೆಲ್ಲ ಮಾಡಿಸಿರೋ ಅವರು ಅದನ್ನು ಕಂಪಲ್ಸರಿಯಾಗಿ ನೀವು ಅಪ್ಲೋಡ್ ಮಾಡಬೇಕು. ಮತ್ತು ಅಫಿಡೇವಿಟ್ ಒನ್ ಅಂದರೆ ಇದು ಬಾಂಡ್ ಮಾಡಿಸ್ಬೇಕು. ಬಾಂಡ್ ಯಾವ ರೀತಿ ಮಾಡಿಸ್ಬೇಕಂದ್ರೆ, ಇದು ಅಗ್ರಿಕಲ್ಚರ್ ದೇರ್ ಓನ್ಲಿ ಸೋರ್ಸ್ ಆಫ್ ಇನ್ಕಮ್. ನಿಮ್ಮದು ತಂದೆಯವ್ರದ್ದು ಬರೀ ಅಗ್ರಿಕಲ್ಚರ್ನಿಂದ ಇಷ್ಟೇ ಸೋರ್ಸ್ ಇದ್ದರೆ, ನೀವು ನಿಮ್ಮ ತಂದೆಯವರು ಏನು ನೌಕರಿ ಮಾಡ್ತಾಯಿಲ್ಲ, ಬರೀ ಅಗ್ರಿಕಲ್ಚರಿಂತ ಇಷ್ಟೇ ನಿಮ್ಮ ಇನ್ಕಮ್ ಬರ್ತಾಯಿದ್ರೆ ಅವರು ಅಫಿಡೇವಿಟ್ 1 ಮಾಡಿಸ್ಬೇಕು. ಫಸ್ಟ್ ಪಾರ್ಟಿ ಅಂತ ಬರುತ್ತೆ, ಅಲ್ಲಿ ಫಸ್ಟ್ ಪಾರ್ಟಿ ಯಾವುದಂದ್ರೆ ನಿಮ್ಮ ಹೆಸರು ಕೊಡಬೇಕು. ಸೆಕೆಂಡ್ ಪಾರ್ಟಿ ನೀವು ಎಕ್ಸಾಮ್ ಬರೆಯುವಂಥ ಸೆಂಟರ್ ಏನಿದೆಯಲ್ಲ ಅದನ್ನು ಕೊಡಬೇಕು. ನೆಕ್ಸ್ಟು ನಿಮ್ಮ ತಂದೆಯವರು ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರ ಸ್ಯಾಲ್ರಿ ಇರುತ್ತೆ, ಸ್ಯಾಲ್ರಿ ಸರ್ಟಿಫಿಕೇಟ್ ಇಲ್ಲ ಪೆನ್ಷನ್ ಇದ್ದರೆ ಅದನ್ನು ನೀವು ಸರ್ಟಿಫಿಕೇಟಾಗಿ ನೀವು ಅಪ್ಲೋಡ್ ಮಾಡಬೇಕು. ಮತ್ತು ನೆಕ್ಸ್ಟು ನಿಮ್ಮದು ಇನ್ಕಮ್ ಡೀಟೇಲ್ ಫಾರ್ ಬಿಸ್ನೆಸ್ ಫಾರ್ಮ್ ಅಂದರೆ ನಿಮ್ಮ ತಂದೆಯವ್ರು ಏನಾದರೂ ಬಿಸ್ನೆಸ್ ಇದ್ದರೆ, ನಿಮ್ಮದು ಬಿಸ್ನೆಸ್ ಪೆನ್ಷನ್ದು ಏನಾದರೂ ಇದ್ದರೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕು. ಇನ್ನು ಅಫಿಡೇವಿಟ್ ಟು ಅಂದರೆ ಏನು ಅಂದರೆ, ಯಾರೆಲ್ಲ ಬಿಸ್ನೆಸ್ ಮಾಡುವಂಥ ನಿಮ್ಮ ತಂದೆಯವರು ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ನಿಮ್ಮ ಮತ್ತೆ ಪೆನ್ಷನ್ ಬರ್ತಾಯಿದ್ರೆ ಅವರು ಅಫಿಡೇವಿಟ್ 2 ಮಾಡಿಸ್ಬೇಕು. ಫಸ್ಟ್ ಪಾರ್ಟಿ ನಿಮ್ಮ ಹೆಸರು ಹಾಕಿ, ಸೆಕೆಂಡ್ ಪಾರ್ಟಿ ಆ್ಯಸ್ ಇಟ್ ಈಸ್ ನಿಮ್ಮ ಎಕ್ಸಾಮ್ ಬರೆಯುವಂಥ ಸೆಂಟ್ರ್ ಅದನ್ನು ಹಾಕಿ. ನೆಕ್ಸ್ಟ್ ಇಲ್ಲಿ ನೋಟ್ ಎತ್ತು ಕೊಟ್ಟಿದ್ದಾರಲ್ಲ, ಇದು ಮೇನ್ ನೋಡ್ಕೊರಿ ಎಲ್ಲರೂ. ಈ ನೋಟ್ದಾಗ ಏನು ಕೊಟ್ಟಿದ್ದಾರೆ ಅಂದರೆ, ನಿಮ್ಮ ಇನ್ಕಮ್ ಕಾಸ್ಟದಲ್ಲಿ ಯಾವ ಅಮೌಂಟ್ ಎತ್ತಿರುತ್ತೆ, ಇನ್ಕಮ್ ಕಾಸ್ಟದಲ್ಲಿ ಈ ಆ್ಯನ್ಯುವಲ್ ಇನ್ಕಮ್ ಅಂತೇನಿರುತ್ತೆ ಅಮೌಂಟ್ ಇರುತ್ತೆ, ಅದನ್ನು ಹ್ಯಾಸ್ ಇಟ್ ಈಸ್ ನೀವು ಅಫಿಡೇವಿಟ್ ಮಾಡಿಸುವಾಗ ಅಲ್ಲಿ ಹ್ಯಾಸ್ ಇಟ್ ಈಸ್ ಸೇಮ್ ಇರ್ಬೇಕು. ಅವ್ರು ಅದನ್ನೇ ಕೊಟ್ಟಿದ್ದಾರೆ, ಇಲ್ಲಿ ಹ್ಯಾಸ್ ಇಟ್ ಈಸ್ ಸೇಮ್ ಇರಬೇಕು. ಮತ್ತು ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ, ನಿಮ್ಮದು ಇನ್ಕಮ್ ಕಾಸ್ಟ್ ವ್ಯಾಲಿಡ್ ಇರಬೇಕು. 5 ವರ್ಷದ ಇನ್ಕಮ್ ಕಾಸ್ಟ್ ಇರುತ್ತಲ್ಲ ಅದು ವ್ಯಾಲಿಡ್ ಐತಿಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಮೊದಲು. ಮತ್ತು ಅಫಿಡೇವಿಟ್ ಅಮೌಂಟ್ ಇಟ್ಟಿರುತ್ತೆ 100 ಇರುತ್ತೆ. ನೀವು ಬಾಂಡ್ ಮಾಡಿಸೋಕೆ ಹೋಗುವಾಗ 100 ಇರುತ್ತೆ. ಅದು ಎಲ್ಲಿ ಬಾಂಡ್ ಮಾಡಿಸ್ಬೇಕಂದ್ರೆ, ನಿಮ್ಮ ತಾಲೂಕದಲ್ಲಿ ಕೋರ್ಟ್ ಇರುತ್ತಲ್ಲ ಅಲ್ಲಿ ಮಾಡಿಸ್ಬೇಕು, ಇಲ್ಲ ನಿಮ್ಮ ಜಿಲ್ಲಾದಲ್ಲಿ ಡಿಸ್ಟಿಕ್ದಲ್ಲಿ ಕೋರ್ಟ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಮಾಡಿಸ್ಬೋದು, ಕೋರ್ಟ್ ಒಳಗೆ ಮಾಡಿಕೊಡ್ತಾರೆ. ಮತ್ತು ಆನ್ಲೈನ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಪ್ಲೈ ಮಾಡುವ ಅಮೌಂಟ್ ಎಷ್ಟಿದೆ ಅಂದರೆ, ಅಮೌಂಟು ಯಾರೆಲ್ಲ OBC ಇರ್ತಾರಲ್ಲ, OBC ಮತ್ತು ಜನರಲ್ ಇದ್ದಾರೆ ಅವರಿಗೆಲ್ಲ 1200 ರೂಪಾಯಿ ಅಮೌಂಟ್ ಇದೆ. ಮತ್ತು SC ST ಮತ್ತು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 600 ರೂಪಾಯಿ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕು. ಮತ್ತು ನೆಕ್ಸ್ಟು ಇಲ್ಲಿ ಸ್ಕೆಡ್ಯೂಲ್ ಬಿಟ್ಟಿದ್ದಾರೆ, ಆನ್ಲೈನ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಮತ್ತು ಯಾವ ರೀತಿ ಅಂತ ಎಲ್ಲ ಸ್ಕೆಡ್ಯೂಲ್ ಬಿಟ್ಟಿದ್ದಾರೆ. ಇಲ್ಲೆಲ್ಲ 1 ಬೈ 1 ನೋಡ್ಕೊತ ಹೋಗೋಣ. ಈಗ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಯಾವ ಒಂದು ಡೇಟಿಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, 11ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ, ನಾಳೆ ಸ್ಟಾರ್ಟ್ ಆಗುತ್ತೆ. ನಾಳೆ 4 PM ಸ್ಟಾರ್ಟ್ ಆಗುತ್ತೆ, ಈವ್ನಿಂಗಿಂತ ಸ್ಟಾರ್ಟ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಯಾವಾಗ ಎಂಡ್ ಆಗುತ್ತೆ ಅಂದರೆ 21ನೇ ತಾರೀಕು 4ನೇ ತಿಂಗಳು, ಅಂದರೆ ಇದೇ ತಿಂಗಳು 21ನೇ ತಾರೀಕು ಮಿಡ್ನೈಟ್ 12ನೇ ತಾರೀಕು ಮಿಡ್ನೈಟ್ 12 ಗಂಟೆಗೆ ನಿಮ್ಮ ಒಂದು ಕ್ಲೋಸ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಕ್ಲೋಸ್ ಆಗುತ್ತೆ, ಅಲ್ಲಿವರೆಗೆ ನೀವು ಅಪ್ಲೈ ಮಾಡ್ಬೋದು.
ಈಗ ಎರಡನೇ ನೋಡೋಣ. ಈ ಎರಡನೇದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈಗ ನೀವೇನಾದರೂ ಅಪ್ಲೋಡ್ ಮಾಡಿರ್ತೀರಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಆನ್ಲೈನ್ದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅವೆಲ್ಲ ಡಾಕ್ಯುಮೆಂಟ್ಸು ಯೂನಿವರ್ಸಿಟಿಗೆ ಹೋಗಿರ್ತದೆ. ಅಲ್ಲಿ ಅವರು ಯಾವ ಒಂದು ಡೇಟಿಂದ ಸ್ಟಾರ್ಟ್ ಮಾಡ್ತಾರೆ ಅಂದರೆ ನಿಮಗೆ ಚೆಕ್ ಮಾಡೋದು 15ರಿಂದ 23ನೇ ತಾರೀಕು ಈವ್ನಿಂಗ್ 5 PM ಅಲ್ಲಿವರೆಗೂ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡ್ತಾರೆ ಅವರು. ನೀವು ಎಲಿಜಿಬಲ್ ಇದಿರೋ ಇಲ್ಲ ಅನ್ನೋದು ಒಂದು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದರ ರಿಸಲ್ಟ್ ಯಾವ ಒಂದು ಡೇಟಿಗೆ ಬಿಡ್ತಾರೆ ಅಂದರೆ, ಅಲ್ಲಿ ಕೆಳಗಡೆ ಇದೆ ನೋಡಿ, ಎಲಿಜಿಬಲ್ ಆ್ಯಂಡ್ ನಾನ್ ಎಲಿಜಿಬಲ್ ಲಿಸ್ಟ್ ಅಂದ್ರೆ ಇದೆಯಲ್ಲ 25/4/2026 ಎಟ್ ದ KA ವೆಬ್ಸೈಟಲ್ಲಿ ಬಿಡ್ತಾರೆ. ಅದು ಬಿಟ್ಟ ತಕ್ಷಣ ನಾನು ವಿಡಿಯೋ ಮಾಡಿರ್ತೀನಿ. ಮತ್ತು ನೀವು ಯಾರೆಲ್ಲ KCET ಮತ್ತು ಓದುವಂಥ ವಿದ್ಯಾರ್ಥಿಗಳು ಇನ್ನೂ ಯಾರೆಲ್ಲ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅವರು ಜಾಯ್ನ್ ಆಗಿ, ಇದೇ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಎಲ್ಲ ಥರದ ಅಪ್ಡೇಟ್ ಅದರಲ್ಲಿ ನಾನು ನಿಮಗೆ ಏನಾದರೂ ಡೌಟ್ ಇದ್ದರೆ ಅದರಲ್ಲಿ ಕೇಳಿ ನಾನು ಸಾಲ್ವ್ ಮಾಡ್ತೀನಿ. ಮತ್ತು ನೆಕ್ಸ್ಟು ಮತ್ತು ಡೌನ್ಲೋಡಿಂಗ್ ಯುವರ್ ಹಾಲ್ ಟಿಕೆಟ್ ಡೇಟು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 26ರಿಂದ 29ನೇ ತಾರೀಕು ಬಿಫೋರ್ 5 AM ಅಲ್ಲಿವರೆಗೂ KA ವೆಬ್ಸೈಟಲ್ಲೇ ಬಿಟ್ಟಿರ್ತಾರೆ. ಅಲ್ಲಿವರೆಗೂ ನೀವೆಲ್ಲ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಒಂದು ಬಿಟ್ಟಿದ್ದಾರೆ, ಅದನ್ನು ನೋಡ್ಬೋದು. 29/4/2026 ಫ್ರಾಮ್ 9 AM ಅಂದರೆ ಬೆಳಗ್ಗೆ 9 ಗಂಟೆಗೆ ನಿಮ್ಮ ಎಕ್ಸಾಮ್ ಅನ್ನೋದೊಂದಿರುತ್ತೆ. ಬಿಫೋರ್ ನೀವು 8 ಗಂಟೆಗೆ ಅಲ್ಲಿ ಇರಬೇಕು, ಹಾಜರಾಗಿರ್ಬೇಕಂತ ಮೆನ್ಷನ್ ಮಾಡಿದ್ದಾರೆ ಅವರು ಅಷ್ಟು. ಮತ್ತು ಪ್ರಾಕ್ಟಿಕಲ್ ಟೆಸ್ಟ್ ರಿಸಲ್ಟ್, ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ ಯಾವ ಒಂದು ಡೇಟಿಗೆ ಬಿಡ್ತಾರೆ ಅದನ್ನೂ ಒಂದು ಮೆನ್ಷನ್ ಮಾಡಿದ್ದಾರೆ. 5/5 ಆಫ್ಟರ್ 11 AM KA ವೆಬ್ಸೈಟ್, ಅದನ್ನು KA ವೆಬ್ಸೈಟಲ್ಲೇ ಬಿಡ್ತಾರೆ ಅವರು. ನಾನು ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆಲ್ಲ ಒಂದು ಬರುತ್ತೆ. ಮತ್ತು ಇನ್ನೂ ಜಾಯ್ನ್ ಆಗಿಲ್ಲ ಯಾರೆಲ್ಲ ವಾಟ್ಸಪ್ ಚಾನಲ್ಗೆ, ಬೇಗ ಜಾಯ್ನ್ ಆಗಿ, ನಿಮ್ಗೆ ಎಲ್ಲ ಥರದ ಮಾಹಿತಿಯಲ್ಲಿ ಸಿಗುತ್ತೆ. ನಿಮಗೆ ಇಷ್ಟೆಲ್ಲ ಹೇಳಿದ ತಕ್ಷಣ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನನ್ನ ವಾಟ್ಸಪ್ ಚಾನಲಲ್ಲಿ ಹೋಗಿ ನೀವು ಕಮೆಂಟ್ ಹಾಕ್ಬೋದು. ನಾನು ಹೇಳ್ತೀನಿ ನಿಮ್ಗೆ ಯಾವ ರೀತಿ ಅಂತ. ಇಲ್ಲಿ ನೀವು ನೋಡ್ಕೋಬೋದು ನಿಮ್ಮ ಒಂದು ಸೆಂಟರ್ ಯಾವ ಇದೆ, ನೀವು ಯಾವ ಸೆಂಟರ್ದಲ್ಲಿ ಎಕ್ಸಾಮ್ ಬರೀತಿದ್ದೀರಿ ಅದೆಲ್ಲ ನೋಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು PDF ನಿಮಗೆ ಬೇಕಂದರೆ ನನ್ನ ಒಂದು ವಾಟ್ಸಪ್ ಚಾನಲಲ್ಲಿ ನಾನು ಶೇರ್ ಮಾಡಿರ್ತೀನಿ, ನೀವು ಜಾಯ್ನ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಹಾಗೆ ಇಲ್ಲಿ ಕೆಳಗಡೆ ನೋಡ್ಬೋದು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಯಾವ್ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವರು. ಇಲ್ಲಿ ನೋಡ್ಕೋರಿ. ನಿಮ್ಮ ಇಲಾಖೆ ವ್ಯವಸಾಯಗಾರ ದೃಢೀಕರಣ ಪತ್ರ ಈ ರೀತಿ ಇರುತ್ತೆ ನಿಮ್ಮದು, ಇಲ್ಲಿ ನೋಡ್ಕೋಬೋದು. ಮತ್ತು ನೆಕ್ಸ್ಟ್ ಇಲ್ಲಿ ನೋಡು, ಕುಟುಂಬ ಸದಸ್ಯರ ದೃಢೀಕರಣ ಪತ್ರ ಇದೆಯಲ್ಲ, ಇದನ್ನು ಈ ಥರ ಇರುತ್ತೆ. ಇಲ್ಲಿ ಎಲ್ಲ ನಿಮ್ಮ ತಹಶೀಲ್ದಾರ್ ಸಿಗ್ನೇಚರ್ ಇರಬೇಕು ಇದ್ರ ಮ್ಯಾಗೆ. ಮತ್ತು ವೇತನ ಪ್ರಮಾಣ ಪತ್ರ ಅಂದರೆ ನಿಮ್ಮದು ಸ್ಯಾಲ್ರಿ ರಿಸಿಪ್ಟ್ ಇದು. ಇನ್ನು ಇನ್ಕಮ್ ಡೀಟೇಲ್, ನಿಮ್ಮ ತಂದೆಯವರು ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅವ್ರದ್ದು ಇದು ಇನ್ಕಮ್ ಬಿಸ್ನೆಸ್ಸು, ಇಲ್ಲಾಂದರೆ ಇಲ್ಲ, ನೆಸೆಸರಿ ಇಲ್ಲ. ಮತ್ತು ಅಪ್ಡೇಟ್ ಒನ್ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರುತ್ತೆ ನಿಮ್ಮದು ಅಪ್ಡೇಟ್ ಒನ್. ಇದು ಬರೀ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದನ್ನು ನೀವು ಅಲ್ಲಿ ಬಾಂಡ್ ಮಾಡಿಸ್ಬೇಕು. ಅಲ್ಲಿ ಹೋಗಿ ಈ ರೀತಿ ಅವ್ರು ತೋರಿಸಿರಾಯ್ತು, ಅವ್ರು ಬಾಂಡ್ ಕೊಡ್ತಾರೆ ಬಾಂಡಲ್ಲಿ. ಇಲ್ಲಿ ಇದನ್ನು ನೋಡ್ಬೋದು. ಸೆಕೆಂಡ್ ಆಯಿತು. ಈ PDF ನಿಮಗೆ ಬೇಕಾಗಿದ್ರೆ ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗನೆ ಜಾಯ್ನ್ ಆಗಿ. ಇದೇ ಥರ ಅಪ್ಡೇಟ್ ನಿಮಗೆ ಕಂಟಿನ್ಯೂಸ್ ಕೊಡ್ತಾರೆ. ಇನ್ನು ಯಾರೆಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.